ಯಾರಿದ್ರು ಮನ್ಯಾಗ? ಯಾರಿದ್ದೀರಿ? ರಾಮಚಂದ್ರ, ಏ ರಾಮಚಂದ್ರ, ಗುರು ಬ್ರಹ್ಮ. ಇವು ಹಾಳಾದ ಹೆಣ್ಮಕ್ಳು ಹಾರಲಿಂದ್ರ ಹತ್ತಿರ್ತಾನ ಧಾರಾವಾಹಿ ಸೀರಿಯಲ್ನಾಗ ಇದ್ದು ಬಿಡ್ತಾವ. ಒದರಿದ್ರೆ ಹಾ ಅನ್ನಗಲ್ಲ, ಹ್ಞೂ ಅನ್ನಗಲ್ಲ, ತಮ್ಮ ಇರ್ದಾರ ತಾವಿರ್ತಾವ. ರಾಮಚಂದ್ರ, ಏ ರಾಮಚಂದ್ರ, ಬರ್ರಿ. ಯಾರಿದ್ರು ಒಳಗ? ಆದ್ರೆ ಈ ಮನ್ಯಾಗ ಯಾರು ಇದ್ದಂಗಿಲ್ರಿ. ಆದ್ರೆ ಹೆಣ್ಣಿನ ಕಾಲಾಗಿನ ಗೆಜ್ಜಿ ಸಪ್ಪಳು ಮಾತ್ರ ಕೇಳಿಸ್ತಾವ ನೋಡ್ರಿ. ಯಾರು? ಓಹೋ, ನೀವಾ? ನೋಡಿ, ಮನೆಯಲ್ಲಿ ನಾನು ಒಬ್ಬಳೇ ಇದ್ದೆ. ನೀವು ಕರೆದದು ನನಗೆ ಕೇಳಿಸ್ತಿರ್ಲಿಲ್ಲ. ತೆಗೆದುಕೊಳ್ಳಿ, ದೇವರ ಪೂಜೆ ಮಾಡುತ್ತಿದ್ದೆ, ಮಂಗಳಾರತಿಯನ್ನು. ಇದೇನಿದು? ಮಂಗಳಾರತಿ ತೆಗೆದುಕೊಳ್ಳಂತ ಹೇಳಿದ್ರೆ ಇದಕ್ಕೆ ಸಿಗರೇಟ್ ಹಚ್ತಾ ಇದ್ರಲ್ಲ, ತಿಳಿದುಕೊಂಡು ಹಚ್ಕೊಂಡ್ರ ಅಥವಾ ತಿಳಿಯದೆ ಹಚ್ಕೊಂಡ್ರ? ಮಂಗಳಾರತಿ ನಿನಗೆ ಮಂಗಳಾರತಿ, ನಮಗೆ ಜೀವವಿಲ್ಲದ ನಿರ್ಜೀವ ವಸ್ತು. ಜೀವವಿಲ್ಲದ ದೀಪದಿಂದ ಬೆಳಗುವ ಆರತಿ ವ್ಯರ್ಥ. ಜೀವವಿರುವ ನಮಗೆ ಸಾರ್ಥಕ ಎಂದು ತಿಳಿದಿರುವೆ. ಕಣ್ಣಿಗೆ ಕಾಣದ ಆರನಿಗೆ ಮಂಗಳಾರತಿ ಬೆಳಗಿ ವರ ಬೇಡುವುದು ವ್ಯರ್ಥ. ವರ ಕೊಡುವ ನಮ್ಮಂತವರಿಗೆ ಮನಃಶಾಂತಿಗೊಳಿಸಿದರೆ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಮನೆ ಬಾಗಿಲಿಗೆ ಬರುವಳು ಭಾಗ್ಯದ ಲಕ್ಷ್ಮಿ. ತೆಗೆದುಕೋ ನಿನ್ನ ಭಾಗ್ಯದ ಲಕ್ಷ್ಮಿಯನ್ನು. ಶ್ರೀಪತಿ, ಕೊಡು ಈ ಹಣದ ಸೂಟ್ ಕೇಸನ್ನು. ನಿಂತುಕೊಳ್ಳಿ. ಗೊತ್ತು ಗುರಿ ಇಲ್ಲದವರ ಮನೆಗೆ ಹಣ ಕೊಡಲು ಬಂದಿದ್ದೀರಲ್ಲ, ಅಂದ ಹಾಗೆ ಕಂಡವರ ಹಣ ಪಾಷಾಣಕ್ಕೆ ಸಮಾನ. ಹಣ ಕೊಡಲು ಕಾರಣವೇನು? ಕತ್ತೆ ಕಾಲು ಕಾರ್ಯ ಸಿದ್ಧವ. ನಮ್ಮ ಕಾರ್ಯ ಆಗ್ಬೇಕಾದ್ರ ಕಂಡವ್ರ ಕಾಲು ಹಿಡಿಯೋದು ಅಷ್ಟ ಅಲ್ವ. ಇವ್ರ ಮನ್ಯಾಗ ಒಂದು ಕತ್ತೆ ಐತೆ, ಅದ್ರ ಕಾಲು ಹಿಡಿ ಅಂದ್ರು ಹಿಡಿಬೇಕವ ನೀನು. ಯಾಕೆ ಯಜಮಾನ್ರೆ ಕತ್ತೆಗಿತ್ತಿ ಅಂತ ಗರ್ವದಿಂದ ಮಾತಾಡ್ತಿದ್ದೀರಾ? ಕರಿಯದವರ ಮನೆಗೆ ಬಂದವರನ್ನು ಕೆರವಿಲ ಬಡಿ ಎಂದು ಸರ್ವಜ್ಞ ಹೇಳಿದ್ದು ತಿಳಿದುಕೊಂಡಿರ್ಬೇಕಲ್ವೇ? ಲೇ ಸೊಕ್ಕಿನ ಹೆಣ್ಣೆ, ಕರೆಯದೆ ಬಂದವರ ಮನೆಗೆ ಕೆರಿಲು ಹೊಡಬೇಕೆಂದು ಬಗಳುತ್ತಿರುವೆಯಾ? ಬಾಯಿ ಬಿಟ್ಟೆ ಆಗುವುದೇ ಬೇರೆ. ನಾವ್ಯಾರೇನೆಂದು ತಿಳಿದು ಮಾತನಾಡು. ನೀವು ಯಾರೆಂದು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ನಿನಗಿಲ್ಲದಿದ್ದರೂ ನಮಗಿದೆ. ನೋಡು ಭಾಗೀರಥೆ, ನಿನ್ನ ಅಧಿಕ ಪ್ರಸಂಗತನ ಬಿಟ್ಟು ನಾ ಹೇಳುವುದನ್ನು ಲಕ್ಷ್ಯವಿಟ್ಟು ಕೇಳು. ಈಗ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ನಿನ್ನ ಗಂಡ ನನ್ನ ವಿರುದ್ಧ ಇಲೆಕ್ಷನ್ನಲ್ಲಿ ಸ್ಪರ್ಧಿಸುತ್ತಿರುವನು. ಅದಕ್ಕೆ ನಿನಗೆ ತಿಳಿ ಹೇಳಿ ಹೋಗಬೇಕೆಂದು ಇಲ್ಲಿಯವರೆಗೆ ಬರಬೇಕಾಯಿತು. ಉಗ್ರಯ್ಯ ಅಂದರೆ ಏನೆಂದು ತಿಳಿದುಕೊಂಡಿದ್ದಾನೆ ನಿನ್ನ ಗಂಡ. ಏ ಉಗ್ರಯ್ಯ, ಒಂದು ಹೆಣ್ಣಿನ ಮುಂದೆ ನಿನ್ನ ಪೌರುಷ ತೋರಿಸಲು ಬಂದಿದೆಯಲ್ಲ, ಉತ್ತರಾಯಣ ಶಕ್ತಿ ಒಲೆ ಮುಂದೆ ಎನ್ನುವ ಹಾಗೆ ನಿನ್ನ ಗಂಡನ ಮುಂದೆ ತೋರಿಸೋ.
ಸೂಳಗೆತ್ತಿಯ ಕಾಲು ಒಳೆ ಮುಂದೆ ಎಂಬಂತೆ ನಮಗೆ ಹೊಟ್ಟಾಗಿ ವರ್ತಿಸಿದರೆ ನಿನ್ನ ವೈಯಾರದ ಸಿರಿ ತುಂಬಿದ ದೇಹವನ್ನು ಮಣ್ಣು ಪಾಲು ಮಾಡಿಕೊಳ್ಳಬೇಡ. ನಿನ್ನ ಮಾಂಗಲ್ಯ ನಿನ್ನ ಕೊರಳಲ್ಲಿ ಗಟ್ಟಿಯಾಗಿ ಶೋಭಿಸಬೇಕೆಂದರೆ ರಾಜಕೀಯದ ಹುಚ್ಚು ಬಿಟ್ಟು ಬೆಚ್ಚಗೆ ಮನೆಯಲ್ಲಿ ಬಿದ್ದಿರಲೇನು ಆ ನಿನ್ನ ಗಂಡನಿಗೆ. ಲೋ ಪಾಟೀಲ, ಕೈಗೆ ಬಳೆ ತೊಟ್ಟು ಬೆಚ್ಚಗೆ ಮನೆಯಲ್ಲಿ ಮಲಗಿಕೊಳ್ಳಲು ನನ್ನ ಗಂಡನು ಕೈಗೆ ಬಳೆ ತೊಟ್ಟ ಹೆಣ್ಣಲ್ಲ. ನಿಮ್ಮಂತ ಭಂಡ ರಾಜಕಾರಣಿಗಳು ನಿರ್ನಾಮ ಮಾಡಲು ಪಣ ತೊಟ್ಟವನು. ನನ್ನ ಪ್ರಜೆಗಳಿಗೆ ನ್ಯಾಯ ದರ್ಶಿಕೊಳ್ಳಲು ಶಪಥ ಮಾಡಿರುವನು. ನಿಮ್ಮಂತ ರಾಕ್ಷಸರನ್ನು ಸರ್ವನಾಶ ಮಾಡಲು ಶಪಥ ಮಾಡಿರುವ ಶ್ರೀರಾಮಚಂದ್ರನ ಗಂಡ. ಸರ್ವನಾಶ ಮಾಡಲು ಶಪಥ. ನೋಡುವಾಗಿರದೆ ಸರ್ವನಾಶ ಮಾಡಲು ಇದೇನು ದ್ವಾಪರ ಯುಗ ಅಲ್ಲ, ಇದು ಕಲಿಯುಗ, ನಮ್ಮಂತ ದುಷ್ಟರ ಯುಗ. ನೋಡು, ಇಲ್ಲಿ ನಮ್ಮಂತ ಬಣ್ಣದ ಮಾತುಗಳೇ ಇಲ್ಲಿನ ಜನಕ್ಕೆ ಮುತ್ತುಗಳಾಗಿವೆ. ಆ ನಿನ್ನ ಸತ್ಯದ ಮಾತುಗಳು ಮುಳ್ಳುಗಳಾಗಿ ಚೊಚ್ಚುತ್ತಿವೆ. ನ್ಯಾರಪಿನಲ್ಲಿರಲಿ. ಛೇ 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 ನೆನಪಿಟ್ಕೊಳ್ಳೋ ಪೈಕಿ ಅಲ್ಲ ಬಿಡ್ರಿಕಿ. ಅದೇನ ಉಡಿ ತುಂಬಾ ಹೆಣ್ಮಕ್ಳು 5 ಮಂದಿ ರೆಡಿ ಇರ್ರಿ. ಕಟ್ಬೋದ್ರಿ ಉಡಿ ತುಂಬಾ 5 ಮಂದಿ ಹೆಣ್ಮಕ್ಳು ಮುತ್ತೈದರಿಗೆ ಕಟ್ಟಕ್ ಆಗುದಿಲ್ರಿ, ಆಗುದಿಲ್ಲ. ವೇದಿಕೆ ಹಿಂದ್ಗಡೆ ಬರಬೇಕು. ಲೇ ಶ್ರೀಪತಿ, ಎಲ್ಲ ಬಿಲ್ಲದ ನಾಲಿಗೆ ಎಂದು ಬಾಯಿಗೆ ಬಂದಾಗೆ ಮಾತನಾಡಿದರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಹೇಗೆ ಮಾತಾಡಬೇಕೆನ್ನೋದು ವಿವೇಕ ಇಲ್ಲವೇನೋ ಪಾಪಿ ನಿನಗೆ. ನಾನು ಮುತ್ತೈದೆ ಹೆಣ್ಣು. ಗಂಡ ಸತ್ತ ಮೇಲೆ ಮುಂಡೆಯಾಗುತ್ತಾರೆ. ನಿಮ್ಮಪ್ಪ ಸತ್ತ ಮೇಲೆ ನೀನು ಹುಟ್ಟಿರಬೇಕು ಮಗನೇ. ಅದಕ್ಕೆ ಮುಂಡೆ ಮಗನ ತರ ಮಾತಾಡುತ್ತಿರುವೆ ನೀನು. ನನಗ ಕೋಟ್ಯಾಧಿಪತಿ ಆದ ಈ ಶ್ರೀಪತಿಗೆ ನನಗ್ ಮುಂಡೆ ಮಗ ಅಂತೀಯ? ಅದೇನ ಅಂತಾರಲ್ರಿ, ವಿನಾಶ ಕಾಲಕ್ಕೆ ಪುರುತಿ ಬಿದ್ದಿ ಅಂತ. ನಿನಗಿನ್ ಕೇಡ್ಗಾಲ ಶುರು ಆಯ್ತು ಭಾಗೀರಥಿ, ಶುರು ಆಯ್ತು. ಕೇಳುಗಾರ ಅಷ್ಟೇ ಅಲ್ಲ ಶ್ರೀಪತಿ, ನಾವು ಹೇಳಿದಂತೆ ರಾಜಕೀಯದಿಂದ ದೂರ ಉಳಿದರೆ ಇಲ್ಲವಾದರೆ ಸುಟ್ಟು ಭಸ್ಮವಾಗುವುದು ಇವಳ ಸಂಸಾರ. ಉಡಿ ತುಂಬಾ ಹೆಣ್ಮಕ್ಳು ಬರಬೇಕು. ನೋಡು ಭಾಗೀರಥಿ, ನಮಗೆ ಎದುರಾಗಿ ರಾಜಕೀಯ ಮಾಡುವ ಕನಸು ನನಸಾಗದು. ಸುಮ್ಮನೆ ನಾವು ಕೊಡುವ ಹಣವನ್ನು ತೆಗೆದುಕೊಂಡು ಆಯಾಗಿ ಜೀವನ ನಡೆಸಿ, ಇಲ್ಲವಾದರೆ ಏಯ್, ಹಿರಿತನವು ಹೆಣ್ಣಂಗೆ ಗುರಿತನವು ಮುನ್ನಂಗೆ ದೊರಕಿದಂತೆ ಈ ನಾಡ ನೋಡಿ ನಿಮ್ಮಂತ ನೀತರ ಕೈಗೆ ಸಿಕ್ಕರೆ ಸರ್ವನಾಶ ಆಗೋದು ನಿಶ್ಚಿತ. ನೋಡು, ನೀವು ಕೊಡುವ ಹಣದಿಂದ ಹಣ ಗಳಿಸುವ ಹಂಬಲ ನಮಗಿನ್ನೂ ಬಂದಿಲ್ಲ, ಬರೋದು ಇಲ್ಲ. ಜನ ಸೇವೆ ಮಾಡುವುದೇ ನನ್ನ ಪತಿಯೇ ಪ್ರತಿಜ್ಞೆ. ಪ್ರತಿಜ್ಞೆ ಮಾಡಿ ದೇಶ ಆಳುತ್ತೇನೆಂದವರು ಈ ಪ್ರಜೆಗಳ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಭಾಗೀರಥಿ, ಸುಮ್ಮನೆ ನಮ್ಮ ಬಗ್ಗೆ ಬೆರಳು ತೋರಿಸಿ ಮಾತನಾಡುವುದನ್ನು ಯೋಚನೆ ಮಾಡು. ನಮ್ಮ ಬಗ್ಗೆ ಬೆರಳು ತೋರಿಸಿ ಮಾತನಾಡಿದರೆ 4 ಬೆರಳು ನಿನಗೆ ಎಚ್ಚರಿಕೆಯನ್ನು ಕೊಡುತ್ತಿರುತ್ತವೆ. ಅಹಂಕಾರದಿಂದ ಬೆರಳು ತೋರಿಸಿದರೆ ಇದೇ 5 ಬೆರಳಿನಿಂದ ನಿನ್ನ ಬದುಕು ಸರ್ವನಾಶವಾಗುತ್ತದೆ. ಸುಮ್ಮನೆ ನಾವು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ಇನ್ನು ಮುಂದೆ ನಡೆಯುವುದೇ ಬೇರೆ.
ಏ ಉಗ್ರಯ್ಯ, ಯಾರು ಇಲ್ಲದ ಸಮಯದಲ್ಲಿ ಒಂದು ಹೆಣ್ಣಿನ ಜೊತೆ ಈ ರೀತಿ ನಡೆದುಕೊಳ್ತಾ ಇದ್ರಲ್ಲ, ನೀವೇನು ಗಂಡಸರು ಅಥವಾ ನಾಮರ್ದಗಳ? ಭಾಗೀರಥಿ, ನಮ್ಮ ಗಂಡಸ್ತನಕ್ಕೆ ಸವಾಲು ಹಾಕಿ ನಿನ್ನ ಶೀಲಕ್ಕೆ ನೀನೇ ಸಂಚುಕಾರ ತಂದುಕೊಂಡೆ ಹೆಣ್ಣೆ. ನೀನು ಬಾಯಿ ಮಾತಲ್ಲಿ ಹೇಳಿದರೆ ಕೇಳುವವಳಲ್ಲನೇ. ಹೌದು ಪಾಟೀಲ, ನೀ ಹೇಳುತ್ತಿರುವುದು ಕರೆಕ್ಟ್. ಈ ಬಾಳಿಗೆ ಒಂದು ಗತಿ ಕಾಣಿಸಿದಾಗ ಮಾತ್ರ ನಮ್ಮ ರಾಜಕೀಯದ ದಾರಿ ಸುಗಮ. ದೇವಾಗಿರದೆ ನಿನ್ನ ಗಂಡನಿಗೆ ನಮಗೆ ಎದುರಾಗಬೇಡ ಎಂದು ಹೇಳಿದರೆ ಗೊಂಡು ಕಚ್ಚಿ ಹಾಕಿ ಯುದ್ಧಕ್ಕೆ ನಿಂತಿರುವೆ. ನಾ ಕೊಡುವ ಹಣವನ್ನು ನಿನ್ನ ಕಾಲ ಕಸಕ್ಕಿಂತಲೂ ಕೀಳಾಗಿ ಕಂಡೆ. ನೀನು ಸಾಮಾನ್ಯ ಹೆಣ್ಣಲ್ಲ. ಏ ಉಗ್ರಯ್ಯ, ಬಾಯಿ ಹಿಡಿತವಿರಲಿ. ಬಾಯನ್ನು ಹರಿ ಬಿಟ್ಟಿದ್ದೆ ಆದರೆ ಸಹನೆ ಮೀರುತ್ತಾಳೆ ಈ ಭಾಗೀರಥಿ. ನಿನ್ನ ಪೌರುಷ ನನ್ನ ಮುಂದೆ ತೋರಿಸಬೇಡ. ನನ್ನ ಗಂಡನ ಮುಂದೆ ಗೆದ್ದು ಬಾ, ಅವಾಗ ನೋಡ್ತೀನಿ. ನನಗೆ ಬಾಯಿಗೆ ಬಂದ ಹಾಗೆ ಬಗಳುವೇನೆ ಬಾಸ್. ಸೊಮ್ಮನೆ ನಾವು ಹೇಳಿದಂತೆ ಕೇಳಿದರೆ ಸಾರಿ, ಇಲ್ಲವಾದರೆ ಪಾಟೀಲ ಇವಳು ಒಟ್ಟಿರುವ ಸೀರೆಯನ್ನು ಬೆಚ್ಚಿ ಬೆತ್ತಲೆ ಮಾಡು. ಭೋಗಿಸೋಣ ಇವಳ ಅಂಗಾಂಗಗಳನ್ನು. ಹೇಳಿ ನಮ್ಮ ಗಂಡಸ್ತನ ತೋರಿಸಿದಕ್ಕೆ ಅಲ್ಲಿಯಿಂದ ಇಲ್ಲಿವರೆಗೆ ಬಂದಿರುವೆವು. ನಮ್ಮ ಕಾಮದ ಕರಾಮತ್ತು ತೋರಿಸಿದಾಗಲೇ ತಿಳಿಯುವುದು ನಿನ್ನ ಗಾಯತಿಯ ಗಮ್ಮತ್ತ. ಸರಿ ಅಚ್ಚೆ ಸೂಳೆ ಮಗನೇ, ನನ್ನನ್ನು ಮುಟ್ಟಿದ್ದಾದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಈ ಭಾಗ್ಯರಥಿ. ನನ್ನ ಸುಸ್ತು ಮಾಡೋ ಮುಂಚೆ ನಿನ್ನ ಹುಟ್ಟಿನ ಬಗ್ಗೆ ನೀನು ತಿಳಿದುಕೋ. ನೀನು ಹುಟ್ಟುವಾಗ ನಿನ್ನ ತಾಯಿಯ ದೇಹವನ್ನು ಎಷ್ಟು ಜನ ಸುಸ್ತು ಮಾಡಿರಬೇಕು ಅಂತ. ಕೆಟ್ಟ ಸೂಳೆ, ನನ್ನ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಗಳು ಏನಲೇ ಪಾಟೀಲ. ಇವಳನ್ನು ಜೀವಂತವಾಗಿ ಬಿಡದೆ ಇವಳ ಶೀಲವನ್ನು ಉಂಡಿ ಭೋಗಿಸೋಣ. ಬೇಡಿ, ನನ್ನನ್ನೇನು ಮಾಡಬೇಡಿ ದಯವಿಟ್ಟು. ನಿಮ್ಗೆ ಕೈ ಮುದುಕು ಹೇಳ್ಕೊಳ್ತೇನೆ, ನನ್ನನ್ನೇನು ಮಾಡಬೇಡಿ. ಶ್ರೀಪತಿ ಅವರೇ, ನೀವಾದ್ರೂ ಹೇಳಿ, ಅವಳನ್ನೇನು ಮಾಡಬೇಡಂತ ನೀವಾದ್ರೂ ಹೇಳಿ ಶ್ರೀಪತಿ ಅವರೇ. ನಾನು ಏನು ಹೇಳವ ತಂಗಿ, ಏನು ಹೇಳಿ? ಅದೇನ ಅಂತಾರಲ್ಲ, ಅಗನಗಿತ್ತಿ ಹಬ್ಬ ಮಾಡಂದ್ರ ಮನಿಗಾಂಡ ಉಪವಾಸ ಇದ್ದಂಗಂತ ಅಲ್ಲವ. ಇಷ್ಟೊತ್ತನ ಅಗನ ಮಾಡಿ ಹರ್ಯಾಡಿದಿ, ಯಾರು ಏನು ಮಾಡೋದವ? ಸ್ವಲ್ಪ ನೀನೋ ಸಹಕರಿಸ್ಕೊಂಡು ಬಿಡವ ತಂಗಿ, ನೀನೋ ಸಹಕರಿಸ್ಕೊಂಡು ಬಿಡು. ಲೋ ಪಾಪಿ, ಬಾಯಿ ಮುಚ್ಚೋ, ತಲೆ ಹಿಡುಕ. ನನಗೆ ಸಹಕರಿಸಿಕೊಳ್ಳಂತ ಹೇಳ್ತಾ ಇದೆಯಲ್ಲ, ಸಹಕರಿಸಿಕೊಳ್ಳಲು ನಾನೇನೋ ವ್ಯಭಿಚಾರಿ ಹೆಣ್ಣಲ್ಲ, ಗಂಡುಳ ಗರತಿ ಭಾಗ್ಯರಥಿ. ನಮ್ಮ ಕಾಮದ ಕರಾಮತ್ತು ತೋರಿಸಿದಾಗಲೇ ತಿಳಿಯುವುದು ನಿನ್ನ ಗರತಿಯ ಗಮ್ಮತ್ತು. ಆಗ ಗೊತ್ತಾಗುವುದು ನಮ್ಮ ತಾಕತ್ತು. ಬಾ ಭಾಗೀರಥಿ, ತಡೆಯಲಾರದು ನನ್ನ ಕಾಮದ ಹಾತುರ. ನನ್ನ ಕಾಮದ ಸಲಾಕೆಯಿಂದ ಪಳಪಳನೆ ಹೊಳೆಯುತ್ತಿರುವ ನಿನ್ನ ಮೈ ಮಾಟಕ್ಕೆ ಬಿಸಿ ಹೇರಿಸುವ ಹಾತುರದಲ್ಲಿ ನಿನ್ನ ಸೀರೆ ಕಾಲು ತೊಡಕ್ಕಾಗಬಹುದು. ಬಾ ಭಾಗೀರಥಿ, ನೀನೇ ಬಿಚ್ಚುವೆಯೋ ನಿನ್ನ ಸೀರೆಯನ್ನು? ಇಲ್ಲವಾದರೆ ದುಶ್ಯಾಸನ ದ್ರೌಪದಿಯ ಸೀರೆ ಸೆಳೆದಂತೆ ಸೆಳೆಯಲು. ಆದರೂ
ಗಿತ್ತಿಗೆ ಅಯ್ಯೋ, ಯಾರಾದ್ರೂ ಕಾಪಾಡಿ ನೋಡಿ, ನನ್ನನ್ನು ಬಿಟ್ಟು ಬಿಡಿ, ದಯವಿಟ್ಟು ನನ್ನನ್ನೇನೋ ಮಾಡಬೇಡಿ, ನನ್ನನ್ನು ಬಿಟ್ಟು ಬಿಡಿ. ಪಾಟೀಲ, ನಾಡು ಮನೆಯಲ್ಲಿ ಭಯಪಟ್ಟು ಒಳಗಿರುವ ಬೆಡ್ರೂಮ್ ಸೇರಿತು ಆ ಪತಂಗ. ಆ ಪತಂಗದ ಪೊಕ್ಕ ಕತ್ತರಿಸಲು ಇನ್ನು ಅನುಕೂಲವಾಯಿತು ನಮಗೆ. ನಡೆ, ಒಳಗೆ ಹೋಗಿ ಆ ಪತಂಗದ ಪೊಕ್ಕ ಕತ್ತರಿಸೋಣ. ಹೋಗ್ರಿ, ದೌಡ್ ಹೋಗ್ರಿ, ಮತ್ತೆ ತಡ ಮಾಡ್ತೀರಿ? ಗೊತ್ತಾತ್ ನಿಮ್ದೆಲ್ಲ, ಇಷ್ಟ ನಿಮ್ಮ ಬುದ್ಧಿ. ಹೋಗ್ರಿ, ನಿಮ್ಮ ಕೆಲಸ ಮುಗಿಸೋತನ ನಾ ಇಲ್ಲೇ ನೋಡ್ಕೊಂತ ತರ್ತೇನೆ. ಮುಗಿಸ್ರಿ. ಉಡಿ ತುಂಬೋ ಹೆಣ್ಮಕ್ಳು ಬರಬೇಕು. ಉಡಿ ತುಂಬ ಹೆಣ್ಮಕ್ಳು ಬೇಗನೆ ಬರಬೇಕು. ಯಾಕ್ರಿ ಪಾಟೀಲ್ರ, ಉಗ್ರೈನವ್ರೆ, ಹೆಂಗಿತ್ತು ಟೇಸ್ಟ್? ಭಾಳ ಅಂದ್ರೆ ಭಾಳ ಪಸಂದ್ ಇರ್ಬೇಕಲ್ಲ. ನೀವಿಬ್ರು ನೋಡ್ರಿ ಅಂದ್ರ ಮೇಲೆ ನಾನು ಯಾಕೆ ಸುಂಬಳ್ಳಿ? ಉಪ್ಪು ಹುಳಿ ಖಾರ ತಿಂದದೇ ಇದು. ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡೇ ಬಿಡವ. ಏನೇನು ಉಳಿದಿಲ್ಲ. ನಿಮ್ಮಿಬ್ಬರ ಕೈಯಾಗ ಸಿಕ್ಕು ಕಬ್ಬಿನ ಸಿಪ್ಪಿ ಆದಂಗೆ ಆಗ್ಯಾಳ. ರಸ ಎಲ್ಲ ಇರಿರಿ, ಒಣ ಸಿಪ್ಪಿ ತಗೊಂಡು ನಾ ಏನು ಮಾಡಲಿ? ಬಾರವ ಬಗೆರ್ತಿ ಬಾ. ಭಾಳ ಸುಸ್ತಾಗಿರ್ಬೇಕಲ್ಲವ ನಿನಗ. ಲೋ ತಲೆ ಹಿಡುಕ, ನನಗೆ ಸುಸ್ತಾಗಿದೆ ಅಂತ ಕೇಳ್ತಾ ಇದ್ದೀನೋ ಪಾಪಿ? ಕೊನೆಗೂ ನಿಮ್ಮ ಕುತಂತ್ರ ರಾಜಕೀಯ ಬಲದಿಂದ ನನ್ನ ಶೀಲವನ್ನೇ ಬಲಿ ತೆಗೆದುಕೊಂಡು ಬಿಟ್ಟರೋ ಪಾಪಿಗಳ. ಈ ರೈತನ ರಾಜ್ಯದಲ್ಲಿ ರಾಯನಾಗಿ ರಾಜ ಭಾರ ಮಾಡುವ ನಿಮಗೆ ನಾಂದಿ ನಾ ಹಾಡುವೆ. ರಾಜ್ಯ ಭಾರಕ್ಕೆ ನಾಂದಿ. ಲೇ ಭಗೀರಥೆ, ನಿನ್ನ ಶೀಲಕ್ಕೆ ಕಿಚ್ಚು ಹಚ್ಚಿದರೂ ಕೂಡ ನಿನ್ನ ಸೊಕ್ಕು ಅಡಗಿಲ್ಲವೆಂದರೆ ನೀನು ಬದುಕಿದ್ದರೆ ನಮಗೆ ಮುಂದೆ ಗಂಡಾಂತರ ತಪ್ಪಿದ್ದಲ್ಲ. ಪಾಟೀಲ, ಇವಳ ಜೀವ ತೆಗೆಯದಿದ್ದರೆ
ನಮ್ಮ ಜೀವಕ್ಕೆ ಕುತ್ತು ಬೆತ್ತಲೆಯಾದ ದೇಹ ಮುಚ್ಚಿಕೊಂಡು ಬಂದಿರುವಳಲ್ಲ. ಇವಳೊಟ್ಟಿರುವ ಸೀರೆಯಿಂದಲೇ ಇವಳಿಗೆ ನೇಣು ಹಾಕು. ನಡೆಯಿರಿ ಉಗ್ರೇನವರೇ, ನಾವು ಬಂದ ಕೆಲಸ ಮುಗಿಯಿತು. ನಾವು ಹೊಂದಿಕೊಂಡಿದ್ದು ನಡೆದು ಹೋಯಿತು. ನಡೆಯಿರಿ, ಎದುರಾಳಿಗಳ ಹೆಡೆ ಮುರುಗಿ ಕಟ್ಟಿದಂತಾಯಿತು. ನಡೆಯಿರಿ ಉಗ್ರೇನವರೇ, ಹೋಗೋಣ. ಅಲ್ಲಿ ಯಾರೋ ಈ ಕಡೆಗೆ ಬರೋಂಗ ಬಾಸ್ ಆಗಕತ್ತೈತ್ರಿ. ಇಲ್ಲಿ ನಿಲ್ಲೋದು ಬ್ಯಾಡ್ರಿ, ಅಣ್ಣ ಜಾಗ ಖಾಲಿ ಮಾಡ್ರಿ. ಯಾರವರು? ಯಾರೋ ನಮ್ಮ ಮನೆಯಿಂದ ಹೋದಂತಾಯಿತು. ಹಣ, ಹತ್ತಿಗೆ, ಹತ್ತಿಗೆ ಹೀಗೇಕೆ ಮಲಗಿರುವವಳು? ಏನಾಯಿತಮ್ಮ? ಏಕೆ ಈ ರೀತಿ ಮಾಡಿಕೊಂಡೆ? ಇಲ್ಲ ಇಲ್ಲ, ನನ್ನ ಅತ್ತಿಗೆ ಈ ರೀತಿ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಏನೋ ನಡೆದಿದೆ. ನನ್ನ ಅತ್ತಿಗೆಯ ಸಾವು ಸಹಜವಾದ ಸಾವಲ್ಲ. ಯಾರದೋ ಕುತಂತ್ರ ನಡೆದಿದೆ. ನನ್ನ ಅಣ್ಣಂದಿರು ಬರುವ ಸಮಯವಾಯಿತು. ಈ ವಿಷಯ ಅವರ ಮುಂದೆ ಹೇಳದೆ ನನ್ನ ಅತ್ತಿಗೆಯ ಸಾವಿಗೆ ಕಾರಣ ಆದವರನ್ನು ಪತ್ತೆ ಹಚ್ಚಿ ತೀರುತ್ತೇನೆ. ಅತ್ತಿಗೆ, ನಿನ್ನ ಸಾವಿನ ರಹಸ್ಯ ತಿಳಿಯದಾಯಿತೇನಮ್ಮ ನನಗೆ. ಅಯ್ಯೋ, ನಾ ಬರುವ ತನಕಾದರೂ ನಿನ್ನ ಜೀವ ಇರಬಾರದಾಗಿದ್ದೇನಮ್ಮ ಅತ್ತಿಗೆ. ಏನಾಯಿತಮ್ಮ ಅತ್ತಿಗೆ, ಏನಾಯ್ತು? ಅಣ್ಣ, ಅತ್ತಿಗೆ, ಅಣ್ಣ, ಅತ್ತಿಗೆ. ಬ್ರಹ್ಮಣ್ಣ, ಹತ್ತಿಗೆ ಈಗ ಏಕೆ ಮಲಗಿರುವಳು? ಮೈಯಲ್ಲಿ ಹುಷಾರಿಲ್ಲವೇನು?
ರವಿಕಾಂತ, ಈಗ ಬಂದಿಯೇನಪ್ಪ? ನಿನ್ನ ಪೊಲೀಸ್ ಇಂಟ್ರ್ಯೂ ಏನಾಯಿತು? ರವಿಕಾಂತ, ಈಗೇಕೆ ಮೌನವಾಗಿ ನಿಂತಿರುವೆಯೋ? ರವಿಕಾಂತ, ನಾನು ಮಾತನಾಡುತ್ತಾ ಇದ್ದರೆ ಸುಮ್ಮನೆ ನಿಂತಿರುವೆಯಲ್ಲ. ನಿನ್ನ ಅತ್ತಿಗೆ ಈ ಮೈಯಲ್ಲಿ ಹುಷಾರಿಲ್ವೇನು? ಈಗೇಕೆ ಮಲಗಿರುವಳು? ಆಸ್ಪತ್ರೆಗಾದ್ರೂ ಕರೆದುಕೊಂಡು ಹೋಗಬಾರ್ದೆ? ಹಣ ಇನ್ನೆಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಲ್ಲ? ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿರೋ ನನ್ನ ಅತ್ತಿಗೆ ಭಾಗೀರಥಿಯ! ನಮ್ಮೆಲ್ಲರನ್ನು ಬಿಟ್ಟು ಶಿವನ ಪಾದ ಸೇರಿದ್ದಾರ ನಾಥಿಗೆ. ಶಿವನ ಪಾದ ಅಣ್ಣ, ಏನು ಹೇಳುತ್ತಿರುವೆ ಅಣ್ಣ? ನೀನು ಏನು ಹೇಳುತ್ತಿರುವೆ? ನನ್ನ ಅತ್ತಿಗೆ ಹಸುರೀಗಿದ್ದಾಳೆ. ಇಲ್ಲ ಇಲ್ಲ, ನೀನು ಹೇಳುತ್ತಿರೋ ಮಾತು ಸತ್ಯವೇ? ಅತ್ತಿಗೆ, ಈ ಮನೆಯ ಧರ್ಮದ ದೇವತೆ ಎತ್ತಿದ್ದ ನೀನು ಈ ಮನೆಯನ್ನು ತರೆದು ಹೋದ ಮೇಲೆ ನಾವು ಬದುಕುವುದಾದರೂ ಹೇಗೆ ಅತ್ತಿಗೆ? ಏ ವಿಧಿಯೇ, ಈ ಗುರುವಿನ ದೃಷ್ಟಿ ನಿನ್ನನ್ನು ಕರೆದುಕೊಳ್ಳಬೇಕೇನಮ್ಮ? ಅತ್ತಿಗೆ, ವಿಧಿಯೇ, ನಿನಗೆ ಕರುಣೆ ಎನ್ನುವುದು ಬರಲಿಲ್ಲವೇ? ಈ ನಿನ್ನ ಕೆಟ್ಟ ದೃಷ್ಟಿ ನನ್ನ ಧರ್ಮ ಪತ್ನಿಯ ಮೇಲೆ ಬಿದ್ದಿದೆ. ನನ್ನ ಜೀವಕ್ಕೆ ಜೀವವಾದ ಭಾಗೀರಥಿಯನ್ನು ಫಲೆ ಪಡೆದೆಯ? ಈ ಮನೆಯ ನಂದಾದೀಪದಂತೆ ಈ ಮನೆಯ ಭಾಗ್ಯ ದೇವತೆಯನ್ನು ಫಲೆ ಪಡೆದೆಯ? ವಿಧಿಯೇ, ನಿನಗೆ ಈಗಲಾದರೂ ತೃಪ್ತಿ ಆಯಿತೆ? ಯಾಕಣ್ಣ ಎಲ್ಲರೂ ದುಃಖದಿಂದಿರುವರಲ್ಲ? ಏನಾಗಿದೆ? ಯಾಕೆ ಬಾಬಾ, ಯಾಕೆ ಈ ರೀತಿ ಮೌನವಾಗಿದ್ದೀರಾ ನೀವು? ಅಲ್ಲ ಅಕ್ಕ
ಹೀಗೆ ಮಲಗಿದ್ದಾಳೆ? ನಿನ್ನ ಅಕ್ಕ ಮಲಗಿಲ್ಲ ಕಾವೇರಿ, ಚಿರಂಡಿಯಲ್ಲ ಜಾರಿರುವಳಪ್ಪ. ಈ ನಿನ್ನ ಅಕ್ಕನ ಪ್ರಾಣ ಈ ಭೂಮಿಯ ಮೇಲೆ ಇಲ್ಲಮ್ಮ. ಇದೇನ್ ಬಾವ ನೀವು ಮಾತಾಡೋದು? ಏಕಾಏಕಿ ಸಾವಂದ್ರೆ ಹೇಗೆ ಹೇಗೆ ಬಾವ ಹೇಗೆ? ನನ್ನ ಅಕ್ಕ ಆರೋಗ್ಯವಾಗಿದ್ದಳು, ಉತ್ತಮವಾಗಿದ್ಲು. ಸಾವು ಸಂಭವಿಸಲು ಹೇಗೆ ಸಾಧ್ಯ? ಅಕ್ಕ ನನ್ನನ್ನು ಬಿಟ್ಟು ಹೋಗಲು ಹೇಗೆ ಮನಸ್ಸು ಬಂದಿದ್ದಕ್ಕ? ಅಯ್ಯೋ ದೇವರೇ, ಅಣ್ಣ, ತಾಯಿ ಇಲ್ಲದ ನಮಗೆ ತಾಯಿಯಾಗಿ ಪ್ರೀತಿ ವಾತ್ಸಲ್ಯದಿಂದ ಕೈ ತುತ್ತು ನೀಡಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಎತ್ತ ಮಕ್ಕಳಂತೆ ಜೋಪಾನ ಮಾಡಿದ ನನ್ನ ಅತ್ತಿಗೆ ನಮ್ಮೆಲ್ಲರನ್ನು ಅನಾಥರನ್ನಾಗಿ ಮಾಡಿ ಶಿವನ ಪಾದ ಸೇರಿದಳಲ್ಲ. ಅತ್ತಿಗೆ ಅತ್ತಿಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇಡಿ ಎಂದು ಆ ದೇವರಲ್ಲಿ ಬೇಡಿಕೊಂಡು ಬನ್ನಿ ಬನ್ನಿ ಅಂತ ಹೇಳಿದೆಯಲ್ಲಮ್ಮ. ನಿನ್ನ ಪ್ರೀತಿಯ ಮೈದುನ ತಂಗಿ ಅನ್ಯೋನ್ಯವಾಗಿರುವುದನ್ನು ನೋಡದೆ ಕಣ್ಣು ಮುಚ್ಚಿದೆಯೇನಮ್ಮ? ಕಣ್ಣು ತೆರೆದು ನೋಡು ಹೊತ್ತಿಗೆ ನಮ್ಮನ್ನು. ಎನ್ನಲ್ಲಿ ಕಣ್ಣು ತೆರೆದು ನೋಡುವಳಪ್ಪ ನಿನ್ನ ಅತ್ತಿಗೆ. ನಮ್ಮೆಲ್ಲರನ್ನು ಬಿಟ್ಟು ಬಹುದೂರ ಹೋಗಿರುವಳು ನನ್ನ ನನ್ನ ಜೀವನದ ಸಾಥಿ. ದೇವತೆಯಂತ ಸತಿಯನ್ನು ಕಳೆದುಕೊಂಡದಲ್ಲ, ಇನ್ನೆಲ್ಲಿ ಕಣ್ಣು ತೆರೆದು ನೋಡುವಳಪ್ಪ ನಿನ್ನ ಅತ್ತಿಗೆಯ. ಭಾಗೀರಥಿ, ಹೇ ಭಾಗೀರಥಿ, ನೋಡೆ ಈ ನಿನ್ನ ತಂಗಿ ನೋಡೆ, ಕಣ್ಣು ತೆರೆದು ನೋಡೆ. ಅಕ್ಕ, ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಹಾಗೆ ಇಷ್ಟೊಂದು ಚಂದವಾಗಿ ಜೋಪಾನವಾಗಿ ಮಾಡ್ಕೊಂಡ್ಬಂದೆ. ಆದ್ರೆ ಈ ನಿನ್ನ ಮಗಳನ್ನು ಬಿಟ್ಟು ಹೋಗಲು ಮನಸ್ಸಾದ್ರೂ ಹೇಗ್ ಬಂದಿತ್ತಕ್ಕ? ಮನೆ ಕೆಲಸ ಮಾಡಿದ್ರೆ ನನ್ನ ತಂಗಿ ದಣಿತಾಳೆ ಅಂತ ಎಲ್ಲ ಕೆಲಸ ನೀನೇ ಮಾಡ್ತಿದ್ದೆ. ಇನ್ಯಾರಕ್ಕ, ಇನ್ಯಾರು ನನಗೆ ಕೆಲಸ ಮಾಡ್ಬೇಡ ಅಂತ ಅಯ್ಯೋ ಶಿವನೇ. ಅತ್ತಿಗೆ, ಅತ್ತಿಗೆ, ಅಂದು ಹೇಳಿದ ನುಡಿಗಳನ್ನು ನೆನೆಸಿಕೊಂಡು ಮೆಲುಕು ಹಾಕುತ್ತಾ ನಡಿ ಎಂದು ಹೇಳಿದೆಯಲ್ಲಮ್ಮ. ಇನ್ನು ಮೇಲೆ ಪ್ರೀತಿಯಿಂದ ಮೈದುನ ಅಂತ ಅನ್ನುವರ್ಯಾರು ಅತ್ತಿಗೆ?
ಅತ್ತಿಗೆಯನ್ನು ಮೊದಲು ನೋಡಿದವರು ಯಾರು? ಮೊದಲು ನೋಡಿದವನು ನಾನು. ಮನೆಯೊಳಗೆ ಬಂದು ನೋಡಿದಾಗ ಅತ್ತಿಗೆ ಶವವಾಗಿ ನೋಡಿದರು ನೋಡದಿದ್ದ ಬಾರದ ಲೋಕಕ್ಕೆ ನಮ್ಮೆಲ್ಲರನ್ನು ಬಿಟ್ಟು ಬಹುದೂರ ಹೋಗಿರುವಳು ನನ್ನ ಜೀವನದ ಜೊತೆ. ಈ ಮನೆಯ ಭಾಗ್ಯ ದೇವತೆ ಭಾಗೀರಥಿ, ನಿಲ್ಲದೆ ನಾನು ಹೇಗೆ ಜೀವನ ನಡೆಸಲಿ ಭಾಗೀರಥಿ? ಅಯ್ಯೋ ನನ್ನ ದುರ್ವಿಧಿಯ ಚಿಂತೆ ಏತಕ್ಕೆ? ಭಾಗೀರಥಿ, ಹೇ ಭಾಗೀರಥಿ, ನಿನ್ನನ್ನು ಬಿಟ್ಟು ಬಾಳುವ ಶಕ್ತಿ ನನ್ನಲ್ಲಿ ಇಲ್ಲ ಕಡೆ, ಇಲ್ಲ. ನಗುತ್ತೈತಿ ದೈವ ಅಲ್ಲಿ, ಇಲ್ಲಿಯವರೆಗೆ ನಗುವೇ ನನ್ನ ಜೀವನವಾಗಿತ್ತು. ಅಳುತ್ತೈತಿ ಜೀವ, ಇನ್ನು ಮುಂದೆ ಅಳುವುದೇ ನನ್ನ ಭಾಗ್ಯ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡವರು ಯಾರು ಮಾನವ? ಓ ವಿಧಿಯಾಟ ಕಂಡವರು ಯಾರು ಮಾನವ? ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ. ಬಾವಾ, ಸಮಾಧಾನ ತೆಗೆದುಕೊಳ್ಳಿ ಬಾವಾ, ಸಮಾಧಾನ ತೆಗೆದುಕೊಳ್ಳಿ. ನೀವೆಷ್ಟೇ ಆತರು ನನ್ನ ಅಕ್ಕನ ಪ್ರಾಣ ಹೋಗಿದ್ದು ಮತ್ತೆ ಬರೋದಿಲ್ಲ. ಸಮಾಧಾನ ತೆಗೆದುಕೊಂಡು ನಡೆಯಿರಿ, ಎಲ್ಲರೂ ಸೇರಿ ಅಕ್ಕನ ಅಂತ ಸಂಸ್ಕಾರ ಮಾಡೋಣ. ಮನದಾಸನೂರು ಒಡಗವು ಯಾರು? ಜರಿದಾಡ ಯಾರು? ನಿಜ ಐದು ತಿಳುಕೊಂಡ್ರೆ ಬಾಳು ಹಸನಾದ ಹಾಲು, ಮುನಿಸ್ಕೊಂಡ್ರೆ ನೀಗೆ ಕಡತನ ಗೋಳು. ವಿಧಿಯೇ ವಿನಗತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡವರು ಯಾರು ಮಾನವ? ವಿಧಿಯಾಟ ಕಂಡವರು ಯಾರು ಮಾನವ?
ವಿಧಿಯೇ ವಿಧಿಯೇ ಓ ಒಳ್ಳೆ ಮನಸ್ಸು ಇದ್ದರೆ ಕಷ್ಟವಂತೆ ಕರೆದು ಹೃದಯ ಇದ್ದರೆ ಚಿಂತೆಯಂತೆ ಪ್ರೀತಿಯಾರವಾಡಿರು ಒಡೆದ ಮನಸ್ಸಿನಲ್ಲಿ ಬಾಳಕಟ್ಟಾಡಿರು ಬಿಡಿದ ಹೃದಯದಲ್ಲಿ ನಮಗೆ ಕೊಡಿಸು ಮದುವೆಯಾಗುವವರೆಗೆ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ ತಾಯಿ ಕೊಡಿಸೋ ಸೀರೆ ತಾಯಿಯಾಗುವವರೆಗೆ ಬಂದು ಕೊಡಿಸೋ ಸೀರೆ ಬಂದ ಹೋಗುವವರೆಗೆ ಗಂಡ ಕೊಡಿಸೋ ಸೀರೆ ಕುಟುಂಬ ಹೆಣ್ಣಿನ ಜನ್ಮ ಕಳೆಯುವವರೆಗೆ ನೋಡೆ ನಿನ್ನ ಮೈದನರನ್ನು ನೋಡೆ ಮುತ್ತೈದೆಯರು ಅಂತ ನಿನಗೆ ಪುಟ್ಟ ಸಾವು ಬಂದಿದ್ದೆ ಮೈ ಭೂಮಿ ಎಂದು ಎನ್ನುವುದಿಲ್ಲ ತಾಯಿ ಎಂದು ತನ್ನ ಮಗುವಾಗುವುದಿಲ್ಲ ಇದ್ದು ಸದರಾಗೆ ಮಗುವ ಬಿಟ್ಟ ತಾಯಿ ಕಸದಿಲ್ಲ ತಾಯಿ ಸೀತಾ ಮಾತೆ ಪ್ರಾಣ ಅನುಸರಿಸಿದರೆ ಗಂಗೆ ಗೌರಿಸ್ತಾನ ಕಥೆಯ ಅನುಕರಿಸಿದರೆ ಗಂಡ ಹೆಂಡತಿ ಗಂಟು ಬ್ರಹ್ಮ ಹಾಕಿದ ಗಂಟು ಹುಟ್ಟುವ ಸಾವಿನ ನಂಟು ಹೃದಯ ಮಿಡಿಯುವವರೆಗೆ ಪ್ರೇಮದ ಮುದಿಯ ಇರುವವರೆಗೆ ಬಾಳಿನ ಗುಟ್ಟು ತಿಳಿಯವರೆಗೆ ಭಾಗೀರಥಿ ಜೀವ ಜ್ಯೋತಿ ನನಗಾದ ಸಂಕಟ ಯಾರಿಗೂ ಆಗಿಲ್ಲಪ್ಪ ಜೀವ ಜ್ಯೋತಿ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ ಜೀವ ಜ್ಯೋತಿ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ ಒಂಟಿಯಾಗಿ ಬಿಟ್ಟು ಹೋದೆ ಯಾವ